ನಿಮ್ ಪ್ರಕಾರ ಈವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಓನ್ಲಿ ಬಲೂನ್ ಫ್ಲವರಾ? ಬಲೂನ್ ಡೆಕೋರೇಷನ್ ಮತ್ತೆ ಏನು ಇದೆಯೋ ಪ್ರಾಪ್ಸ್ಗಳನ್ನ ಜೋಡಿಸೋದು, ಒಂದು ಥೀಮ್ನ ಡೆಕೋರೇಟ್ ಮಾಡೋದು ಅಷ್ಟೇ ಅಂತ ತಿಳ್ಕೊಂಡಿದ್ದೆ ಸರ್ ನಾನು ಫಸ್ಟ್ ಬರುವಾಗ. ಆನಂತರ ಕ್ಲಾಸಸ್ಸಿಗೆ ಬಂದ ನಂತರ ಸರ್ ನಮಗೆ ಹೇಳ್ಕೊಡೋ ರೀತಿ ಆಗಿರ್ಬೋದು, ಯಾವ ಥರ ಕ್ಲಾಸ್ ತಗೋತಾ ಇದ್ದಾರೆ, ಮತ್ತೆ ಮಾರ್ನಿಂಗ್ ಬಂದ ತಕ್ಷಣ ನಮಗೆ ಯಾವ ಥರ ಮಾತಾಡಿಸಿ ಅದು ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ, ಥೀಮ್ನ ಯಾವ ರೀತಿ ಹೇಳ್ಕೊಡ್ತಾರೆ, ಮಾತಾಡೋ ವೇ ಆಫ್ ಟಾಕಿಂಗ್ ಯಾವ ಥರ ಮಾತಾಡಬೇಕು ಅಂತ ಹೇಳ್ಕೊಡ್ತಿದ್ದಾರೆ, ಮತ್ತೆ ಈವ್ನಿಂಗ್ ವೈಂಡ್ ಅಪ್ ಮಾಡುವಾಗ ಯಾವ ಥರ ನಾವು ಅದನ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದೀವಲ್ವಾ, ಇದೆಲ್ಲನೂ ಕೂಡ ಹೇಳ್ಕೊಡ್ತಾರೆ. ಮತ್ತೆ ಕ್ಲೈಂಟ್ಸ್ನ ಯಾವ ಥರ ಫೇಸ್ ಮಾಡಬೇಕು, ಒಂದು ವೆನ್ಯೂ ಅಂತ ಹೋದ್ರೆ ನಾವು ಯಾವ ರೀತಿ ಅದನ್ನ ತಗೋಬೇಕಾಗತ್ತೆ, ಒಂದು ಡೆಕೋರೇಷನ್ ಆರ್ಗನೈಸ್ ಯಾವ ಥರ ಮಾಡಬೇಕು, ಇದೆಲ್ಲ ಕೂಡ ನಮಗೆ ತುಂಬಾ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾ ಇದ್ದಾರೆ. ಬರೀ ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ ತಕ್ಷಣ ಬರೀ ಬಲೂನ್ ಡೆಕೋರೇಷನ್, ಬರೀ ಥೀಮ್ಸ್ನ ಇದು ಮಾಡ್ಕೊಳ್ಳೋದು, ಕಸ್ಟಮರ್ ಹತ್ರ ಕೇಳೋದು, ಅವ್ರಿಗೆ ಇಷ್ಟ ಥರ ಮಾಡಿ ಕೊಟ್ಟು ಬರೋದು ಮಾತ್ರ ಅಲ್ಲ, ಟೈಮಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಕ್ಲೈಂಟ್ಸ್ ಹೇಳೋ ಟೈಮಿಂಗ್ಸ್ಗಿನ ಮುಂಚೆನೆ 1 hour 2 hour ಮುಂಚೆನೆ ಹೋಗಿರ್ಬೇಕು. ಅದಕ್ಕಿಂತ ಮುಂಚೆ ಯಾವ ತರ ಪ್ರಿಪರೇಷನ್ ಮಾಡ್ಕೋಬೇಕು, ಯಾವ ತರ ನಾವು ಚೆಕ್ ಲಿಸ್ಟ್ ಮಾಡ್ಕೋಬೇಕು, ಏನೆಲ್ಲ ಥಿಂಗ್ಸ್ನ ಮರಿದೆಲ್ಲ ತಗೊಂಡು ಹೋಗ್ಬೇಕು, ಆನ್ ಟೈಮ್ ಕಸ್ಟಮರ್ಗೆ ಆ ಥೀಮ್ನ ಕೊಡಬೇಕು, ಆ ಟೈಮಿಗೆ ಅವ್ರು ಹೇಳಿದ ಟೈಮ್ಗಿಂತ ಮುಂಚೆನೆ ಕೊಡಬೇಕು, ಪರ್ಫೆಕ್ಟ್ ಆಗಿ ಮುಗಿಸ್ಕೊಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀರಾ ಸರ್. ಇದಿಷ್ಟು ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಲೈವ್ ಅಲ್ಲಿ ಒಂದು ಥ್ಯಾಂಕ್ಸ್ ಹೇಳಿ. ಇನ್ನೊಂದು ವೆಡ್ಡಿಂಗ್ ಬುಕ್ ಆಗಿದೆ ನಮ್ಗೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಬುಕ್ ಆಗಿದೆ ಒಂದು.